ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸಿರಿಲ್ಸ್ ಲೈಫ್ ಸ್ಟೈಲ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್. ಇವತ್ತು ನಮ್ಮ ವಿಡಿಯೋ ಬ್ಯಾಕ್ ವರ್ಕೌಟ್, ಡಂಬಲ್ ಯೂಸ್ ಮಾಡಿ ಬಿಗಿನರ್ಸ್ಗೋಸ್ಕರ ಬ್ಯಾಕ್ ವರ್ಕೌಟ್ ನಾವು ಇವತ್ತು ಮಾಡ್ತಿದ್ದೇವೆ. ಈ ವಿಡಿಯೋ ನೀವು ಫಸ್ಟ್ ಟೈಮ್ ನೋಡೋದಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ರೀತಿ ಫಿಟ್ನೆಸ್ ಕಂಡು ನಿಮಗೆ ಪ್ರತಿ ವಾರ ನೋಡಲಿಕ್ಕೆ ಸಿಗ್ತದೆ. ಬ್ಯಾಕ್ ವರ್ಕೌಟಿಂದ ಬರುವಾಗ ತುಂಬ ಜನರಿಗೆ ಒಂದು ಡೌಟ್ ಇರ್ತದೆ, ನಿಮಗೆ ಬ್ಯಾಕ್ ಮಾಡುವಾಗ ನಿಮಗೆ ಬೈಸಿಗೆ ಮತ್ತು ಫೋರಾಮಿಗೆ ಜಾಸ್ತಿ ಎಂಗೇಜ್ ಆಗ್ತದೆ ಅಂತ. ನಂದು ಫಿಟ್ನೆಸ್ ಕರಿಯರ್ ಸ್ಟಾರ್ಟ್ ಮಾಡುವಾಗ ನಾನು ಸಹ ಅದೇ ರೀತಿ ಮಿಸ್ಟೇಕ್ ತುಂಬ ಮಾಡ್ತಾಯಿದ್ದೆ. ಸೊ ಈಗ ನಾನು ಅದರ ಕರೆಕ್ಷನ್ ಮಾಡ್ತಾ ಬಂದಿದ್ದೇನೆ. ಸೊ ಅದು ಹೇಗೆ ಕರೆಕ್ಷನ್ ಮಾಡಬೇಕಂದ್ರೆ ನಿಮಗೆ ನಾನು ಈ ವಿಡಿಯೋದಲ್ಲಿ ಹೇಳಿಕೊಡ್ತೇನೆ. ಸೊ ನಾವು ಎಕ್ಸಾಂಪಲಿಗೆ ಒಂದು ಡಂಬಲ್ ಬೆಂಡ್ ಓವರ್ ತೆಗೆಯುವಾಗ ನಾವು ನಾರ್ಮಲಲ್ಲಿ ಮಾಡೋದು ಜಸ್ಟ್ ಈಗ ಬೆಂಡಾಗಿ ಕೈಗೆ ಹ್ಯಾಂಗ್ ಮಾಡಿ ಇಲ್ಲಿಂದ ಈ ರೀತಿ ನಾವು ಎಳಿತೇವೆ. ಸೊ ಆ ರೀತಿ ಮಾಡಿ ನಮ್ಮ ಆ್ಯಕ್ಚುಲಿ ಬೈಸಪ್ಸ್ಗೆ ತುಂಬ ಎಂಗೇಜ್ ಆಗ್ತದೆ. ಅದಕ್ಕೆ ನೀವು ನಿಮ್ಮ ಶೋಲ್ಡರ್ ಮಸಲ್ ಆದಷ್ಟು ಈ ರೀತಿ ಹಿಂದೆಗೆ ಲೈಕ್ ಸ್ಕ್ವೀಸ್ ಮಾಡಿ ಅಲ್ಲಿಂದ ಈ ರೀತಿ ಎಳಿಬೇಕು. ಅಂದರೆ ನಿಮ್ಮ ಶೋಲ್ಡರ್ ಮಸಲ್ಸ್ ಇದೆ ಅಲ್ಲ, ಇದು ಶೋಲ್ಡರ್ ಬ್ಲೇಡ್ ಉಂಟು ಇಲ್ಲಿ. ಸೊ ಈ ಶೋಲ್ಡರ್ ಬ್ಲೇಡ್ ನಿಮ್ಮ ಬ್ಯಾಕಿಗೆ ಸ್ಕ್ವೀಸ್ ಮಾಡಿ ಅಲ್ಲಿಂದ ಈ ರೀತಿ ಆ್ಯಂಗಲ್ ಬರಬೇಕು. ಸೊ ಆಗ ಮಾಡುವಾಗ ನಿಮಗೆ ಬೈಸಿಗೆ ಅಷ್ಟು ಎಂಗೇಜ್ ಆಗಲ್ಲ, ನಿಮ್ಮ ಬ್ಯಾಕಿಗೆ ಮಾತ್ರ ಎಂಗೇಜ್ ಆಗ್ತದೆ. ಮತ್ತು ಫೋರಾಮ್ ಯಾಕೆ ಎಂಗೇಜ್ ಆಗೋದಂತ ನೀವು ನೋಡಿ, ಈಗ ಸಿಂಗಲ್ ಆರ್ಮ್ ಡಂಬಲ್ ರೋಲ್ ಮಾಡುವಾಗ ಈಗ ಎಳೆಯ ಬದಲು ಕೆಲವರು ಹೀಗೆ ರಿಸ್ಟ್ ಈ ರೀತಿ ಬೆಂಡ್ ಮಾಡ್ತೀರಾ. ಸೊ ರಿಸ್ಟ್ ಈ ರೀತಿ ಬೆಂಡ್ ಮಾಡುವಾಗ ನಮ್ಮ ಫೋರಾಮ್ ಜಾಸ್ತಿ ಎಂಗೇಜ್ ಆಗ್ತದೆ. ಸೊ ಅದಕ್ಕೆ ಹಾಗೆ ಮಾಡಬೇಡಿ, ರಿಸ್ಟ್ ಸ್ಟ್ರೈಟ್ ಇಟ್ಕೊಂಡೆ ಈ ರೀತಿ ನಾವು ಪುಲ್ ಮಾಡಬೇಕು. ಸೊ ಅದು ಹೇಗೆ ಅಂತ ನಾನು ಕ್ಲಿಯರಾಗಿ ತೋರಿಸ್ತೇನೆ. ಸೊ ಫಸ್ಟ್ ವರ್ಕ್ ನಮಗೆ ಡಂಬಲ್ ಬೆಂಡ್ ಓವರ್ ಹೇಗೆ ಮಾಡೋದಂತ ನೋಡುವ. ಸೊ ಡಂಬಲ್ ಬೆಂಡ್ ಓವರ್ ಮಾಡುವಾಗ ನಾನು ಸೈಡ್ ಆ್ಯಂಗಲಲ್ಲಿ ತೋರಿಸ್ತೇನೆ. ಡಂಬಲ್ ಬೆಂಡ್ ಓವರ್ ಮಾಡುವಾಗ ನಾವು ಫಸ್ಟ್ ಬೆಟಕ್ಸನ್ನು ಸ್ವಲ್ಪ ಈ ರೀತಿ ಬೆಂಡ್ ಮಾಡೋದು. ಜಾಸ್ತಿ ಈ ರೀತಿ ಹೋಗ್ಲಿಕ್ಕೆ ಬೇಡ, ಜಸ್ಟ್ ಸ್ವಲ್ಪ ಈ ರೀತಿ ಅದು ಸಾಕು. ಮತ್ತು ಬ್ಯಾಕ್ ಈ ಥರ ಸ್ಟ್ರೈಟ್ ಮಾಡಿ ಕೈಗೆ ಹ್ಯಾಂಗ್ ಮಾಡೋದು. ಮತ್ತು ಶೋಲ್ಡರ್ ಇಲ್ಲಿ ಟೈಟ್ ಮಾಡಿ ಈ ರೀತಿ ಬ್ಯಾಕಿಗೆ ಎಳೆದು ಮ್ಯಾಕ್ಸಿಮಮ್ ಸ್ಕ್ಯೂಸ್ ಮಾಡಿ 1 2 ಪುಲ್ ಮಾಡುವಾಗ ಬ್ರೀತ್ ಔಟ್ ಮಾಡಬೇಕು. 3 4 ಈ ರೀತಿ ಮಾಡಬೇಕು. ಸೊ ತುಂಬ ಜನ ಮಾಡೋ ಮಿಸ್ಟೇಕ್ ಅಂದರೆ ಒಂದು ತುಂಬ ಈ ರೀತಿ ಹೋಗ್ತಾರೆ. ಸೊ ಹಾಗೆ ಎಲ್ಲ ಹೋಗ್ಲಿಕ್ಕಿಲ್ಲ. ಮತ್ತು ನಮ್ಮ ಲೋವರ್ ಬ್ಯಾಕ್ ಈ ರೀತಿ ಸಹ ಇರಲಿಕ್ಕಿಲ್ಲ. ಲೋವರ್ ಬ್ಯಾಕ್ ನಮ್ಮ ಸ್ಪೈನ್ ಸ್ಟ್ರೈಟ್ ಇರಬೇಕು. ಕುತ್ತಿಗೆ ಹೀಗೆ ಈ ರೀತಿ ಮೇಲೆಗೆ ಮಾಡಬೇಡಿ. ಮೇಲೆ ಮಾಡಿದ್ರೆ ನಮ್ಮ ಕುತ್ತಿಗೆಗೆ ತುಂಬ ಸ್ಟ್ರೆಸ್ ಬೀಳ್ತದೆ. ಸೊ ಆ ರೀತಿ ಮಾಡಬೇಡಿ. ನಿಮ್ಮ ನೆಕ್ ಸಹ ಸ್ಟ್ರೈಟ್ ಇದ್ದು ಬ್ಯಾಕ್ ಟೈಟ್ ಮಾಡಿ ಇಲ್ಲಿಂದ 1 2 ನಿಮಗೆ ನೋಡ್ಬೋದು ನನ್ನ ಶೋಲ್ಡರ್ಸ್ ಬ್ಯಾಕಿಗೆ ಎಳ್ದಿರೋದು. ಇಲ್ಲಿಂದ ಜಸ್ಟ್ ಪುಲ್ ಮಾಡಿ ಸಾಕು, ಇಷ್ಟೇ. ಸೊ ಈ ರೀತಿ ನಾವು ಡಂಬಲ್ ಬೆಂಡ್ ಓವರ್ ಮಾಡೋದು. ನಮ್ಮ ಸೆಕೆಂಡ್ ವರ್ಕೌಟ್ ಸಿಂಗಲ್ ಆರ್ಮ್ ಡಂಬಲ್ ರೋ. ಸೊ ಸಿಂಗಲ್ ಆರ್ಮ್ ಡಂಬಲ್ ರೋ ಮಾಡಲಿಕ್ಕೆ ತುಂಬ ಟೈಪ್ ಆಫ್ ಮೆಥಡಲ್ಲಿ ಮಾಡ್ತಾರೆ. ಸೊ ಆ ರೀತಿ ಎಲ್ಲ ನಮಗೆ ಮಾಡ್ಬೋದು. ಸೊ ನಾನಿಲ್ಲಿ ತೋರಿಸೋದು ನಿಮಗೆ ಇನ್ನೂ ಸ್ವಲ್ಪ ಸೇಫ್ ಆ್ಯಂಡ್ ಎಫೆಕ್ಟಿವ್ ಆಗಿ ಯಾವ ರೀತಿ ನಾವು ಡಂಬಲ್ ಯೂಸ್ ಮಾಡಿ ಸಿಂಗಲ್ ಆರ್ಮ್ ಡಂಬಲ್ ರೋ ಮಾಡೋದಂತ. ಸ್ಟಾರ್ಟಿಂಗಲ್ಲಿ ತುಂಬ ಜನ ಮಾಡೋ ಮಿಸ್ಟೇಕ್, ನಾವೀಗ ಒಂದು ಬೆಂಚ್ ಯೂಸ್ ಮಾಡಿ ಸಿಂಗಲ್ ಆರ್ಮ್ ಡಂಬಲ್ ರೋ ಮಾಡೋದು. ಸೊ ಈಗ ಬೆಂಚಲ್ಲಿ ನಾವೀಗ ರೈಟ್ ಹ್ಯಾಂಡಲ್ಲಿ ಸಿಂಗಲ್ ಆರ್ಮ್ ಡಂಬಲ್ ರೋ ಮಾಡುವಾಗ ತುಂಬ ಜನ ರೈಟ್ ಹ್ಯಾಂಡ್ ಲೆಗ್ ಮಾತ್ರ ಇಲ್ಲಿ ಇಟ್ಟು ಇಲ್ಲಿಂದ ಈಗ ಮಾಡ್ತೀರಾ. ಸೊ ಹಾಗೆ ಮಾಡಿ ನಿಮಗೆ ಬ್ಯಾಲೆನ್ಸ್ ಸಿಗಲ್ಲ. ಓಕೆ, ನಿಮಗೆ ಬ್ಯಾಲೆನ್ಸ್ ನೋಡಿ ಈ ಥರ ಹೋದರೆ ನಿಮಗೆ ಬ್ಯಾಲೆನ್ಸ್ ಸಿಗಲ್ಲ ಅಷ್ಟು ಈಸಿಯಲ್ಲಿ. ಸೊ ಹಾಗೆ ಯಾವುದು ಮಾಡಬೇಡಿ. ಸಿಂಗಲ್ ಆರ್ಮ್ ಡಂಬಲ್ ರೋ ನಿಮಗೆ ರೈಟ್ ಹ್ಯಾಂಡ್ ಇದ್ದರೆ ಆ ರೈಟ್ ಲೆಗ್ ಯಾವತ್ತು ಸ್ಟೇಬಲಲ್ಲಿ ಇರಬೇಕು. ಓಕೆ, ರೈಟ್ ಲೆಗ್ ಇಲ್ಲಿದ್ದು ಲೆಫ್ಟ್ ಲೆಗ್ ಇದು ನೀದು ಸ್ಟ್ರೈಟಾಗಿ ರೈಟ್ ಲೆಗ್ ಇರಬೇಕು ಈ ರೀತಿ. ಓಕೆ, ನಂತರ ಇಲ್ಲಿ ಹಿಡಿದು ಇಲ್ಲಿಂದ ಮತ್ತು ತುಂಬ ಜನ ಲೆಗ್ ಹೀಗೆ ಹಿಂದೆ ಇಟ್ಟು ಸಹ ಮಾಡ್ತಾರೆ. ಸೊ ಹಾಗೆ ಸಹ ನೀವು ಇಟ್ಟು ಮಾಡಬೇಡಿ, ನಿಮಗೆ ವೆಯ್ಟ್ ಜಾಸ್ತಿ ಎತ್ತಲಿಕ್ಕೆ ಆಗಲಿಕ್ಕಿಲ್ಲ. ಸೊ ಈ ಒಂದು ಲೆವೆಲ್ ನಿಮ್ಮ ಲೆಗ್ ಇಟ್ಟು ಇಲ್ಲಿಂದ ಫುಲ್ ಹ್ಯಾಂಗ್ ಮಾಡಿ ಶೋಲ್ಡರ್ ಟೈಟ್ ಮಾಡಿ ಮ್ಯಾಕ್ಸಿಮಮ್ ಸ್ಕ್ವೀಸ್ ಮಾಡಿ ಹೀಗೆ 1 ಫುಲ್ ಮಾಡೋಕ್ಕೆ ಬ್ರೀತ್ ಔಟ್ 2 3 4 ಈ ರೀತಿ. ಸೊ ಈ ರೀತಿ ಮಾಡಿದರೆ ನಿಮಗೆ ಸ್ವಲ್ಪ ಜಾಸ್ತಿ ವೆಯ್ಟ್ ಎತ್ಬೋದು. ನೀವು ನಾರ್ಮಲಲ್ಲಿ ಮಾಡೋ ರೀತಿ ಮಾಡೋದಾದರೆ ನೀವು ಒಂದು ದಿನ ಈ ರೀತಿ ಒಮ್ಮೆ ಮಾಡಿ ನೋಡಿ, ನಿಮಗೆ ನಾರ್ಮಲಿಗಿಂತ ಸ್ವಲ್ಪ ಜಾಸ್ತಿ ವೆಯ್ಟ್ ಎತ್ತಲಿಕ್ಕೆ ಆಗ್ತದೆ. ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ಸ್ವಲ್ಪ ಸೇಫ್ ಆ್ಯಂಡ್ ಎಫೆಕ್ಟಿವ್ ವೇಯಲ್ಲಿ ನಮಗೆ ಸಿಂಗಲ್ ಆರ್ಮ್ ಡಂಬಲ್ ರೋ ಮಾಡ್ಬೋದು. ನಮ್ಮ ಥರ್ಡ್ ವರ್ಕೌಟ್ ಇನ್ಕ್ಲೈನ್ ಬೆಂಚಲ್ಲಿ ಡಂಬಲ್ ಹೈ ರೋಸ್. ನಾವು ಇನ್ಕ್ಲೈನ್ ಬೆಂಚಲ್ಲಿ ಡಂಬಲ್ ಹೈ ರೋಸ್ ಮಾಡುವಾಗ ಬೆಂಚ್ ನೋಡಿ ಒಂದು ಈ ಲೆವೆಲ್ ಇಡಬೇಕು, ಒಂದು ಇನ್ಕ್ಲೈನ್ ಈ ರೀತಿ ಈ ಒಂದು ಆ್ಯಂಗಲಲ್ಲಿ ಬೆಂಚ್ ಸೆಟ್ ಮಾಡಬೇಕು. ಮತ್ತು ನಾವು ಡಂಬಲ್ ಹಿಡ್ಕೊಂಡು ಈ ರೀತಿ ಇರಬೇಕು.
ಓಕೆ. ಸೊ ನಿಮ್ಮ ಲೆಗ್ ಎರಡು ಸಹ ಬೆಂಚ್ ಮೇಲೆ ಪ್ಲೇಸ್ ಮಾಡಿ. ತುಂಬ ಜನರು ಲೆಗ್ ನೋಡಿ ಇಲ್ಲಿ ಪ್ಲೇಸ್ ಮಾಡಿ ಚೆಸ್ಟ್ ಸಪೋರ್ಟ್ ಮಾಡಿ ಈಗ ಮಾಡ್ತೀರಾ. ಸೊ ಈಗ ಮಾಡಿ ನಮಗೆ ಈ ರೀತಿ ಸ್ಲಿಪ್ ಆಗಲಿಕ್ಕೆ ಚಾನ್ಸಸ್ ಉಂಟು. ಸೊ ಹಾಗೆ ಫ್ಲೋರಲ್ಲಿ ಕಾಲಿಡಬೇಡಿ. ಸೊ ಇಂಕ್ಲೈನ್ ಹೈ ರೋಸ್ ಮಾಡುವಾಗ ಬೆಟರ್ ಯಾವತ್ತು ನೀವು ಇಲ್ಲಿ ಬೆಂಚ್ ಮೇಲೆ ಲೆಗ್ ಈ ರೀತಿ ಪ್ಲೇಸ್ ಮಾಡಿ ಇಲ್ಲಿಂದ ಈಗ ಹೈ ರೋಸ್ ಮಾಡೋದು. ಮತ್ತು ಇನ್ನೊಂದು ತುಂಬ ಮಾಡೋ ಮಿಸ್ಟೇಕ್ ಅಂದರೆ ನಾವು ಡಂಬಲ್ಸಿಗೆ ಇಟ್ಟ ನಂತರ ಡಂಬಲ್ಸ್ ಕೆಳಗಿಗೆ ಟಚ್ ಆಗಬಾರ್ದು. ಸೊ ಆ ರೀತಿ ನಿಮ್ಮ ಬೆಂಚ್ ಸೆಟ್ ಮಾಡಿ ಇಟ್ಕೊಳ್ಳಿ. ಓಕೆ. ಸೊ ಡಂಬಲ್ಸ್ ತೆಗೆದು ನಾವು ಡಂಬಲ್ ಹೈ ರೋಸ್ ಮಾಡುವಾಗ ಆ್ಯಕ್ಚುಲಿ ನಮ್ಮದು ಸೆಕೆಂಡರಿ ಮಸಲಾಗಿ ರೆಡ್ ಲೆಟ್ ಸಹ ಎಂಗೇಜ್ ಆಗ್ತದೆ. ಸೊ ಮ್ಯಾಕ್ಸಿಮಮ್ ಸ್ಕ್ಯೂಸ್ ಮಾಡಿ ನಿಮ್ಮದು ಈ ರೀತಿ ಇಲ್ಲಿಂದ ಪುಲ್ ಮಾಡುವಾಗ ಬ್ರೀತ್ ಔಟ್ ಮಾಡ್ಕೊಂಡು ಬನ್ನಿ. ಸೊ ಈ ರೀತಿ ನಾವು ಡಂಬಲ್ ಯೂಸ್ ಮಾಡಿಕೊಂಡು ಇಂಕ್ಲೈನ್ ಬೆಂಚಲ್ಲಿ ಹೈ ರೋಸ್ ಮಾಡೋದು. ನಮ್ಮ ನೆಕ್ಸ್ಟ್ ವರ್ಕೌಟ್ ಡಂಬಲ್ ಪುಲ್ ಓವರ್. ನಮ್ಮ ಲ್ಯಾಟ್ಸ್ ಮಸಲ್ಗೆ ಯೂಸ್ ಮಾಡಿ ಯಾವ ರೀತಿಯಲ್ಲಿ ನಾವು ಡಂಬಲ್ ಪುಲ್ ಓವರ್ ಮಾಡುವ ಅಂತ ಈ ವಿಡಿಯೋಲ್ಲಿ ನಮಗೆ ನೋಡುವ. ಸೊ ಡಂಬಲ್ ಪುಲ್ ಓವರ್ ಮಾಡುವಾಗ ಫಸ್ಟ್ ನಿಮ್ಮ ಪೊಸಿಷನ್ ನೋಡಿ. ಡಂಬಲ್ ಇಟ್ಕೊಂಡು ತುಂಬ ನೋಡಿ ಈ ರೀತಿ ಯಾವತ್ತೂ ಬರಬೇಡಿ. ನಮ್ಮ ಹಿಪ್ ಲೆವೆಲ್ ಸ್ವಲ್ಪ ಕೆಳಗಡೆ ಈ ರೀತಿ ಇರಬೇಕು ನಮ್ಮ ಅಪ್ಪರ್ ಬಾಡಿ. ಇಲ್ಲಿಂದ ಕೈ ಇಷ್ಟು ಇದು ಮಾಡಿ ಮ್ಯಾಕ್ಸಿಮಮ್ ಲ್ಯಾಟ್ಸ್ ಎಂಗೇಜ್ ಮಾಡಿ ಇಷ್ಟು ತರಬೇಕು ಇಲ್ಲಿಂದ ಹೀಗೆ. ಸೊ ನಮ್ಮ ಪೊಸಿಷನ್ ಇದೇ ರೀತಿ ಇರಬೇಕು. 1 ಮ್ಯಾಕ್ಸಿಮಮ್ ಸ್ಕ್ಯೂಸ್ ಮಾಡಿ. ಓಕೆ. ಯಾವತ್ತೂ ಸಹ ನಾವು ನೋಡಿ ಹೀಗೆ ಡೌನ್ ಹೋಗುವಾಗ ಹಿಪ್ಪು ಸಹ ಈ ರೀತಿ ಹೋಗಬಾರ್ದು, ಈ ರೀತಿ. ಸೊ ಹಿಪ್ ಇಲ್ಲೇ ಇರಲಿ, ಕೈ ಮಾತ್ರ ಎಂಗೇಜ್ ಮಾಡಿಕೊಂಡು 1 2 3. ಸೊ ಈ ರೀತಿ ನಾವು ಕರೆಕ್ಟಾಗಿ ಡಂಬಲ್ ಪುಲ್ ಓವರ್ ಮಾಡೋದು. ಸೊ ನಮ್ಮ ಲಾಸ್ಟ್ ವರ್ಕೌಟ್ ಡಂಬಲ್ ಸ್ಟ್ರಕ್ಸ್. ಸೊ ನಮ್ಮ ಟ್ರಪೇಷಿಯಸ್ ಮಸಲಿಗೆ ಡಂಬಲ್ ಯೂಸ್ ಮಾಡಿಕೊಂಡು ಸ್ಟ್ರಕ್ಸ್ ವರ್ಕೌಟ್ ಹೇಗೆ ಮಾಡೋದು ಅಂತ ನಮಗೆ ಈ ವಿಡಿಯೋದಲ್ಲಿ ನೋಡುವ. ಸೊ ನಿಮಗೆ ಎಷ್ಟು kg ಬೇಕಾದ್ರೆ ಎತ್ತಬೋದು. ಸೊ ನನಗೆ ಕಂಫರ್ಟಬಲ್ ಇರೋ ವೆಯ್ಟಲ್ಲಿ ನಾನು ಹೇಗೆ ಮಾಡ್ತಾಯಿದ್ದೇನೆ. 15 kg ಡಂಬಲಲ್ಲಿ ಸ್ಟ್ಯಾಂಡ್ಸ್ ಈ ರೀತಿ ಇದ್ದು ಇಲ್ಲಿಂದ ಮ್ಯಾಕ್ಸಿಮಮ್ ಮೇಲೆ ಬಂದು 1 ಸೆಕೆಂಡ್ ಹೋಲ್ಡ್ ಮಾಡಿ ಡೌನ್ ಡೌನ್. ಈ ರೀತಿ ಆ್ಯಕ್ಚುಲಿ ಡಂಬಲ್ ಸ್ಟ್ರಕ್ಸ್ ಮಾಡಲಿಕ್ಕೆ. ಸೊ ತುಂಬ ಜನ ಮಿಸ್ಟೇಕಾಗಿ ತುಂಬ ವೇಟ್ಸೆಲ್ಲ ಎತ್ತಿ ಇಷ್ಟೇ ಇದು ಮಾಡ್ತಾರೆ. ಸೊ ಈ ರೀತಿ ಯಾವತ್ತೂ ಮಾಡ್ಲಿಕ್ಕೆ ಹೋಗಬೇಡಿ. ಇನ್ನೊಂದು ಕಾಮನ್ ಮಾಡೋ ಮಿಸ್ಟೇಕ್ ಅಂದರೆ ನಿಮ್ಮ ಎಲ್ಬೋ ನೋಡಿ ಈ ರೀತಿ ಎಲ್ಬೋ ಸಹ ನಿಮ್ಮದು ಬೆಂಡ್ ಮಾಡಿಕೊಂಡು ಈ ರೀತಿ ಮೇಲೆಗೆ ಬರ್ತೀರ. ಸೊ ಆ ರೀತಿ ಸಹ ಮಾಡಬೇಡಿ. ನಿಮ್ಮ ಸ್ಟ್ರಕ್ಸ್ ಮಾಡುವಾಗ ಯಾವತ್ತೂ ನಿಮ್ಮ ಶೋಲ್ಡರ್ಸ್, ನಿಮ್ಮ ಟ್ರಾಪ್ಸ್ ಮಾತ್ರ ಯೂಸ್ ಮಾಡಿಕೊಂಡು ಇಲ್ಲಿಂದ ಇಷ್ಟೇ ಮೇಲೆ ಬರುವಾಗ ಸಣ್ಣೊಂದು ಪೋಸ್ ಕೊಟ್ಟು ಕೆಳಗಡೆ. ಸೊ ಮ್ಯಾಕ್ಸಿಮಮ್ ಎಂಗೇಜ್ ಮಾಡಿಕೊಂಡು ಬನ್ನಿ ಫ್ರಂಟ್ ಆ್ಯಂಗ್ಲಿಂದ. ಸೊ ಈ ರೀತಿ ನಾವು ಡಂಬಲ್ ಸ್ಟ್ರಕ್ಸ್ ಮಾಡೋದು. ಸೊ ನಾವು ಬ್ಯಾಕಿಗೆ ಡಂಬಲ್ ಯೂಸ್ ಮಾಡಿಕೊಂಡು 5 ವರ್ಕೌಟ್ ನಾವು ಮಾಡಿದ್ದೇವೆ. ಸೊ ಇದು ವರ್ಕೌಟ್ ನೀವೊಮ್ಮೆ ಮಾಡಿ ನೋಡಿ. ನೀವು ಜಿಮ್ಮಲ್ಲಿ ಯಾವತ್ತು ಬ್ಯಾಕ್ ವರ್ಕೌಟ್ ಮಾಡುವಾಗ ಇವತ್ತು ನಾವು ಮಾಡಿದ ಎಕ್ಸಸೈಸ್ ಒಮ್ಮೆ ಯೂಸ್ ಮಾಡಿಕೊಂಡು ಮಾಡಿ ನೋಡಿ. ನಿಮಗೆ ಸ್ವಲ್ಪ ಡಿಫ್ರೆಂಟ್ ಫೀಲ್ ಆಗ್ತದೆ. ಸೊ ನೀವು ಮಾಡಿ ನಂತರ ಕಮೆಂಟ್ ಮಾಡಿ ಹೇಗೆ ಆಗ್ತದೆ ನಿಮಗೆ ಆ ವರ್ಕೌಟ್ ಅಂತ. ನಿಮಗೆ ಫಿಟ್ನೆಸ್ ಬಗ್ಗೆ ಇನ್ನೂ ಯಾವುದಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಇಲ್ಲ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ನಾನು ನಿಮಗೆ ಕ್ಲಾರಿಫಿಕೇಷನ್ ಕೊಡ್ತೇನೆ ಅದಕ್ಕೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.